ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿರುದ್ಧ ನಿನ್ನೆ ಆಡಿಯೋ ರಿಲೀಸ್ ಮಾಡಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಸಿಎಂ ಕುಮಾರಸ್ವಾಮಿ ಇವತ್ತು ಏಕಾಏಕಿ ಉಲ್ಟಾ ಹೊರಟಿದ್ದಾರೆ. ಆಡಿಯೋದಲ್ಲಿರೋ ಧ್ವನಿ ಬಿಎಸ್ವೈ ಅವರದ್ದು ಅಂತ ನಾನ್ ಹೇಳಿದ್ದೀನ. ನಾನು ನಿನ್ನೆ ಬಿಎಸ್ವೈ ಅವರ ಹೆಸರನ್ನ ಪ್ರಸ್ತಾಪ ಮಾಡೇ ಇಲ್ಲ. ಆ ವಾಯ್ಸ್ ಯಾರ್ದು ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಸಿಎಂ ಎಚ್ಡಿಕೆ ಇವತ್ತು ಉಲ್ಟಾ ಹೊರಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಿಮಿಕ್ರಿ ಮಾಡಿ ನನ್ನ ವಿರುದ್ಧ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಎಂದಿದ್ದ ಬಿಎಸ್ ಯಡಿಯೂರಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಂತು ಹೇಳ್ತಿದ್ದೀನಿ, ಯಡಿಯೂರಪ್ಪ ಆರೋಪ ನಿಜವಾದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿಯಾಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬಿಎಸ್ವೈ ವಿರುದ್ಧ ನಿನ್ನೆ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ದ ಆಡಿಯೋಗೆ ಪ್ರತ್ಯಾಸ್ತ್ರವಾಗಿ ನಾವು ಸೋಮವಾರ ಆಡಿಯೋವೊಂದನ್ನು ರಿಲೀಸ್ ಮಾಡ್ತೀವಿ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಮುಖಂಡ ವಿಜುಗೌಡ್ರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡೋಕೆ ಎಚ್ಡಿಕೆ 25 ಕೋಟಿ ಲಂಚವನ್ನ ಕೇಳಿದ್ರು ಅಂತ ಅರವಿಂದ ಲಿಂಬಾವಳಿ ಆರೋಪಿಸಿದ್ದು, ಅದರ ಆಡಿಯೋ ರಿಲೀಸ್ ಮಾಡುವುದಾಗಿ ಘೋಷಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಆಪರೇಷನ್ ಕಮಲದ ಆಡಿಯೋ ಬಿಡುಗಡೆ ಮಾಡ್ತಾ ಇದ್ದಂತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಯಡಿಯೂರಪ್ಪ ಹಾಗೂ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ಬೀದರ್ ಹಾಗೂ ಯಾದಗಿರಿ ಸೇರಿದಂತೆ ವಿವಿಧೆಡೆ ಬಿಜೆಪಿ ನಾಯಕರ ವ್ಯಂಗ್ಯ ಭಾವಚಿತ್ರಗಳನ್ನು ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬಿಜೆಪಿ ಸೇರೋದು 100ಕ್ಕೆ 100ರಷ್ಟು ಸತ್ಯ. ಸೋಮವಾರದೊಳಗೆ ಉಮೇಶ್ ಜಾಧವ್ ರಾಜೀನಾಮೆ ನೀಡುತ್ತಾರೆ ಅಂತ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸುವುದೇ ನಮ್ಮ ಗುರಿ, ಲೋಕಸಭೆ ಚುನಾವಣೆಯಲ್ಲಿ ಖರ್ಗೆ ವಿರುದ್ಧ ಜಾಧವ್ರನ್ನ ಕಣಕ್ಕಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತೆಲ್ಲ ನಾಳೆ ಜಿ ಪರಮೇಶ್ವರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದ ಬಿಜೆಪಿ ಶಾಸಕ ಸೋಮಣ್ಣರನ್ನ ಡಿಸಿಎಂ ಪರಮೇಶ್ವರ್ ಹಾಡಿ ಹೊಗಳಿದ್ದಾರೆ. ಸೋಮಣ್ಣ ಕ್ರಿಯಾಶೀಲ ಶಾಸಕರು, ಸುಮ್ಮನೆ ಕೂರೋದಿಲ್ಲ, ಏನಾದ್ರೂ ಮಾಡ್ತಾನೆ ಇರ್ತಾರೆ. ಈ ಹಿಂದೆ ಸೋಮಣ್ಣ ನಮ್ಮ ಪಕ್ಷದಲ್ಲಿದ್ದಾಗ ಅವರನ್ನ ನನ್ನ ಪಕ್ಕದ ಸೀಟ್ನಲ್ಲೇ ಕೂರಿಸಿಕೊಳ್ತಿದ್ದೆ, ಆದ್ರೆ ರಾತ್ರೋರಾತ್ರಿ ಅವರು ಪಕ್ಷ ಬಿಟ್ಟು ಹೋಗ್ಬಿಟ್ರು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ನಕಲಿ ಮದ್ಯ ಸೇವಿಸಿ ಸಾವನ್ನಪ್ಪಿದವರ ಸಂಖ್ಯೆ 92ಕ್ಕೆ ಏರಿಕೆಯಾಗಿದೆ. ಮೇರತ್ನಲ್ಲಿ 18, ಸಹರಾನ್ಪುರ್ನಲ್ಲಿ 20 ಹಾಗೆ ರೂರ್ಕಿಯಲ್ಲಿ 8 ಜನ ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಉತ್ತರಾಖಂಡ್ ಸರ್ಕಾರ 17 ಮಂದಿ ಅಬಕಾರಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ನಕಲಿ ಮದ್ಯ ದುರಂತದ ಬಗ್ಗೆ ತನಿಖೆ ನಡೆಸೋಕೆ ಆದೇಶ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಸಾಂತಾ ಕ್ರೂಜ್ ನಗರದ ಶಾಪಿಂಗ್ ಮಾಲ್ ಒಂದರಲ್ಲಿ ಅರೌಂಡ್ ದಿ ವರ್ಲ್ಡ್ 80 ಡ್ಯಾನ್ಸ್ ಅನ್ನೋ ಗ್ರೂಪ್ ಒಂದು ಬಾಲಿವುಡ್ ಹಾಡಿಗೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ. ಸಾರ್ವಜನಿಕ ಸ್ಥಳದಲ್ಲಿ ಡ್ಯಾನ್ಸರ್ಗಳ ತಂಡ ಏಕಾಏಕಿ ಬಂದು ಈ ರೀತಿ ಫ್ಲಾಶ್ ಮಾಬ್ ಮಾಡಿದೆ. ಬಾಲಿವುಡ್ನ ಕ್ವೀನ್ ಸಿನಿಮಾದ ಲಂಡನ್ ತುಮಕದ ಸಾಂಗ್ಗೆ ಅಲ್ಲಿನ ಜನ ಡ್ಯಾನ್ಸ್ ಮಾಡಿದ್ದಾರೆ. ಸದ್ಯ ಈ ಫ್ಲಾಶ್ ಮಾಬ್ ನೃತ್ಯ ಯೂಟ್ಯೂಬ್ನಲ್ಲಿ ವೈರಲ್ ಆಗ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ 1ಗೆ ಬಾಲಿವುಡ್ನ ಸಂಜಯ್ ದತ್ಗೆ ಆಫರ್ ನೀಡಲಾಗಿತ್ತು ಅನ್ನುವ ಮಾಹಿತಿ ಹೊರಬಿದ್ದಿದೆ. ಆದರೆ ಡೇಟ್ಗಳು ಸಿಗದಿದ್ರಿಂದ ಸಂಜಯ್ ದತ್ ಕೆಜಿಎಫ್ನಲ್ಲಿ ನಟಿಸೋಕೆ ಆಗಿಲ್ವಂತೆ. ಈಗ ಕೆಜಿಎಫ್ ಚಾಪ್ಟರ್ 2 ಶೂಟಿಂಗ್ ಶುರುವಾಗಿದ್ದು, ಕೆಜಿಎಫ್ ತಂಡ ಮತ್ತೆ ನಟ ಸಂಜಯ್ ದತ್ಗೆ ಆಫರ್ ನೀಡಿದ್ದು, ಕೆಜಿಎಫ್ 2ನಲ್ಲಿ ಸಂಜಯ್ ದತ್ ನಟಿಸ್ತಾರಾ ಕಾದು ನೋಡಬೇಕಿದೆ. ಸಿಂಪಲ್ ಸುನಿ ಹಾಗೂ ಶರಣ್ ಕಾಂಬಿನೇಷನ್ ನಲ್ಲಿ ಅವತಾರ್ ಪುರುಷ ಅನ್ನುವ ಹೊಸ ಸಿನಿಮಾ ಸೆಟ್ಟೇರಿದೆ. ಪೋಸ್ಟರ್ನಿಂದಲೇ ಭಾರಿ ನಿರೀಕ್ಷೆ ಮೂಡಿಸಿದ್ದ ಈ ಚಿತ್ರಕ್ಕೆ ನಾಯಕಿ ಯಾರಾಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿತು. ಇದೀಗ ರ್ಯಾಂಬೋ 2ನಲ್ಲಿ ಚುಟು ಚುಟು ಅಂತ ಶರಣ್ ಜೊತೆ ಸ್ಟೆಪ್ ಹಾಕಿದ್ದ ಆಶಿಕಾ ರಂಗನಾಥ್ ಈ ಚಿತ್ರದಲ್ಲೂ ಶರಣ್ಗೆ ಜೋಡಿಯಾಗಿದ್ದಾರೆ.